ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಸೂಪರ್ ಇವಾಗ ಇವಾಗ ಶುರು ಮಾಡಿದ್ ನನ್ನ ಮಗ ನಾವು ವಿಜಯ್ ನೋಡಿ ಸ್ಕಿಪ್ ಮಾಡಲ್ಲ ನನ್ನ ಮಗನ ನನ್ನ ಹತ್ರಕ್ಕೆ ಬರ್ಬೇಕಂತೆ ಇಬ್ರು ಗಟ್ಕಟ್ ತುಂಬಾನೇ ಆಗ್ಬಿಟ್ಟಿತ್ತು ಹಂಗೇನೆ ಪೂಜೆ ಮಾಡೋಣ ನಾಳೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡಿದ್ದೀವಿ ಮನೇಲಿ ಇರೋರ್ಗೆಲ್ಲ ಈ ತರ ಆದ್ರೆ ಏನ್ ಮಾಡೋದು ಹೇಳಿ ಅದಕ್ಕೋಸ್ಕರ ದೊಡ್ಡವ್ರಿಗಾದ್ರೇನೆ ತಡೆಯಕ್ಕಾಗಲ್ಲ ಮಕ್ಳಿಗೆ ಇಬ್ರು ಮಕ್ಳಿಗೂ ಆಗಿದೆ ಗದ್ದೆ ತೋರ್ಸವ ಕಮ್ಮಿ ಆಗಿದೆ ದಿವಂಗೆ ದಿವಂಗ್ ಕಡಿಮೆ ಆಗಿದೆ ಇವನಿಗಂತೂ ಊದ್ಕೊಂಡ್ಬಿಟ್ಟಿದೆ ಈ ಕಡೆ ಆ ಸೈಡ್ ಆಗಿದೆ ಖುಷಿ ಇಲ್ಲೋಡ ಸುಮ್ನೆ ಆಯ್ತು ಸುಮ್ಮನಿರು ನೋಡಿ ಹೆಂಗ್ ಕಾಣಿಸ್ತಾನೆ ಓದ್ಕೊಂಡಿರೋದು ಪರವಾಗಿಲ್ಲ ಇವತ್ತು ಬೆಟರ್ ಆಗಿದೆ ಅದರಿಂದ ಮಳೆ ಇವನ್ ಏನ್ ಹೇಳ್ತಿರೋದಂದ್ರೆ ನಾವು ಮಾತಾಡ್ತೀವಲ್ಲ ಗಟ್ಕಟ್ ಆಗಿದೆ ಇಬ್ರು ಮಕ್ಳಿಗಂತ ಮಳೆಲಿ ನೆಂದಿ ಆತರ ಆಗಿರೋದು ಯಾವ ನೆಂದಿದವ ನೀನು ಮಳೆಯಿಂದ ಆಗಿದ್ದ ಅವಾಗಿಂದ ತಾತವ್ರ ಊರಲ್ಲಿ ನೆಂದಂತೆ ನೋಡಿ ಹೆಂಗಿದಾನೆ ಅಂತ ಸೊ ಊರಿಂದ ಬರ್ಬೇಕಾದ್ರೆ ಏನು ಆಗಿರ್ಲಿಲ್ಲ ಮೋಸ್ಟ್ಲಿ ನಾನು ಇಲ್ಲಿ ಬಂದಾಗ ಬೆಡ್ ಕವರ್ ಎಲ್ಲ ಚೇಂಜ್ ಮಾಡಿದೀನಿ ಹಂಗಾದ್ರೂ ಬೆಡ್ಶೀಟ್ ಒಂದು ಚೇಂಜ್ ಮಾಡ್ಲಿಲ್ಲ ಹೊಚ್ಕೊಳ್ಳೋ ಅಂತದನ್ನ ಸೊ ಮನೆಯಲ್ಲಿಂದಾನೆ ಬಂದ್ಬಿಡ್ತು ಅಂತ ನಮ್ ನೋಡಿ ಎಲ್ಲಾನು ಇವತ್ತೆಲ್ಲ ಆಯ್ತು ಇಬ್ರು ಎಲ್ಲಾನು ಕ್ಲೀನ್ ಮಾಡಿ ಅಮ್ಮನವ್ರು ಒಂಚೂರು ಹೆಲ್ಪ್ ಮಾಡಿದ್ರು ಇಬ್ರು ಎಲ್ಲ ಕ್ಲೀನ್ ಮಾಡಿ ದೇವ್ರ ದೀಪ ಹಚ್ಬೇಕು ಎಲ್ಲಾನು ಎಲ್ಲ ಬೆಳಗಾಗಿದೆ ಎಲ್ಲ ಇದು ಮಾಡಿದೀನಿ ರೆಡಿ ಮಾಡಿದೀನಿ ನನ್ ಮಕ್ಕಳು ಮಾತಾಡಕ್ ಬಿಡಲ್ಲ ಫ್ರೆಂಡ್ಸ್ ಇಬ್ರು ಹಿಂಗೆ ಎತ್ಕೋಬೇಕು ಖುಷಿ ಅಂತೂ ದಿವಾಂಚೂರು ಆರಾಮಾಗಿದ್ದಾನೆ ಖುಷಿ ಅಂತೂ ಜ್ವರ ಬಂದಾಗಿಂದ ಕೈಯಾಗ ಬಿಟ್ಟಿಲ್ಲ ಫ್ರೆಂಡ್ಸ್ ನಾನ್ ಇಟ್ಕೋಬೇಕಂದ್ರೆ ಅವ್ರು ಇಟ್ಕೋಬೇಕು ಖುಷಿ ಬೇಡ್ವಾ ಅಲ್ಲಿ ಕೊಟ್ಬಿಟ್ಟು ಬರವ ಅಂದಿದ್ಕೆ ಬೇಕು ಬೇಕು ಅಂತ ಆಟ ಮಾಡಿದೆ ತಾತ ಇಟ್ಕೊಂಡಾಗ ತಮ್ಮ ಬೇಕು ಅಂತ ಆಟ ಮಾಡ್ದ ಫ್ರೆಂಡ್ಸ್ ಊರಲ್ಲಿ ಬಿಟ್ಬಿಟ್ಟು ಬರ್ತೀನಿ ಅಂದಾಗ ಸರಿ ಇವಾಗ ಇಳಿಸಿ ಕೆಳಗಡೆ ಪೂಜೆ ಮಾಡಿ ಸೊ ಇವತ್ತು ಶನಿವಾರ ಆಗಿರೋದ್ರಿಂದ ವಾರ ಮಾಡ್ತಾ ಇದ್ದಾರೆ ಅಷ್ಟೇ ದೇವ್ರಿಗೆ ಸ್ಪೆಷಲ್ ಆಗಿ ಪೂಜೆ ಮಾಡ್ಬೇಕು ಅಂತ ಮಾಡ್ತಿದ್ದು ಯಾಕೆಂದ್ರೆ ನಮ್ಗೆ ಈ ಕಷ್ಟ ಕೊಡ್ಬೇಡ ದೇವ್ರೆ ಅಂತ ನಿಜ ಇಲ್ಲ ಯಾವತ್ತೂ ಅನ್ಸುತ್ತೆ ಸರಿ ಆಯ್ತು ಬಿಡಿ ಕೆಳಗಡೆ ಪೂಜೆ ಮಾಡಿ ಬನ್ನಿ ಏನೇನು ಮಾಡಿದ್ದಾರೆ ಅಂತ ತೋರಿಸ್ತೀವಿ ದೇವಸ್ಥಾನ ಥರ ಮಾಡ್ಬಿಟ್ಟಿದ್ದಾರೆ ನೋಡಿ ಗೈಸ್ ದೇವ್ರುಗಳೇ ಕಾಣಿಸ್ತಾ ಇಲ್ಲ ಹಂಗೆ ಮುಚ್ಚಿಬಿಟ್ಟಿದ್ದಾರೆ ಬೇವಿನ ಸೊಪ್ಪು ಆಮೇಲೆ ತುಳಸಿ ಪತ್ರೆ ಹೂವು ಎಲ್ಲ ಹಾಕ್ಬಿಟ್ಟು ಬೇವಿನ ಸೊಪ್ಪು ಒಳ್ಳೇದು ಅಂತ ತರಿಸ್ಬಿಟ್ಟು ಹಾಕ್ಬಿಟ್ಟು ಮಾಡ್ತಾ ಇದ್ದಾರೆ ಆಮೇಲೆ ನಿಂಬೆಹಣ್ಣಿಂದು ದೀಪನೂ ಮಾಡಿದ್ದಾರೆ ಪೂಜೆ ಮಾಡ್ತೀನಿ ಅಂತ ಒಟ್ಟು ಮಕ್ಕಳು ಹುಷಾರಾದ್ರೆ ಸಾಕು ನಮ್ಮ ನವಿಗೆ ಬೇರೆ ಏನು ಬೇಡ 2 ದಿವಸ ಸರಿಯಾಗಿ ಊಟ ಮಾಡಿರಲಿಲ್ಲ ನಮ್ಮ ದಿವ ಮ್ಯಾಗಿ ಬೇಕು ಅಂತಿದ್ದ ಅವ್ನು ಏನು ಕೇಳ್ತಾನೆ ಅದನ್ನು ಮಾಡ್ಕೊಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀವಿ ಇದೆಯಾ ಎಳ್ನೀರು ಕೊಡಿ ಅಂದ್ರಲ್ರಿ ನೋಡಿ ತೋರಿಸ್ಬೇಕಂತೆ ಮ್ಯಾಗಿನ ಇವನೇ ಇಷ್ಟಪಟ್ಟು ಕೇಳ್ದ 2 ದಿವಸ ಆಗಿತ್ತು ಸರಿಯಾಗಿ ಊಟ ಮಾಡಿ ಅದಕ್ಕೆ ಏನು ಅವ್ರು ಏನು ಕೇಳ್ತಾರೋ ಅದನ್ನು ಮಾಡ್ಕೊಡೋಣ ಅಂತ ಮಾಡ್ಕೊಡ್ತಾ ಇದ್ವಿ ನಾವು ಮ್ಯಾಗಿ ಎಷ್ಟಾಗಿ ಮಾಡೋದ ನಮ್ಮ ಮನೇಲಿ ಅವನಿಗೋಸ್ಕರ ತಗೊಂಬಂದೆ 2 ಪ್ಯಾಕೆಟ್ ನೋಡಿ ಪೂಜೆ ಮಾಡೋಕಂದ್ರೆ ಹಿಂಗೆ ಎತ್ಕೋಬೇಕು ಬಿಡೋದೇ ಇಲ್ಲ ಇಲ್ಲೊಂದು ಐತಿ ಇದು ನೋಡು ತೋರ್ಸು ಬನ್ನಿ ಖುಷಿ ಎತ್ಕೊಳ್ಳೋಣ ಬೇಡ ಮಗನಿ ಖುಷಿ ಎತ್ಕೊತೀನಿ ಪ್ಲೀಸ್ ಪೂಜೆ ಮಾಡಲಿ ಅಮ್ಮ ಚಿಂಟಿ ಟಿವಿ ಹಾಕೊಡ್ತೀನಿ ಬಾ ಏನು ಬೇಕು ಮಗನೇ ಮ್ಯಾಗಿ ಬೇಯ್ಬೇಕಲ್ವಾ ಬೇಯ್ಲಿ ಇರಮ್ಮ ಹಾಂ ನೀನು ನಿನ್ನ ಭಾಷೆನೋ 3 ನನ್ನ ಮಗನ ಇನ್ನೊಂದು ಸ್ವಲ್ಪ ದಿನ ಹೋದರೆ 3 ವರ್ಷ ಆಗುತ್ತೆ ಸರಿಯಾಗಿ ಮಾತಾಡಕ್ಕೆ ಬರಲ್ಲ ಏನದು ಒತ್ಕೋ ಕರೆಕ್ಟಾಗಿ ಹೇಳು ಎತ್ಕೊಳ್ಳಿ ಪಪ್ಪ ಹೇಳು ಏನು ಬೇಕು ಎಲ್ಲಿಗೆ ಬರಲಿ ತಿಮ್ಮ ಇವನಬ್ಬ ಮ್ಯಾಗಿ ಬೇಕಾ ಬಿಸಿ ಬಿಸಿ ಬೇಕಾ ತಣ್ಣಗಿರೋದು ಬೇಕಾ ತಣ್ಣಗಿರೋದು ನವಿ ತಾಳಿ ಎಲ್ಲ ಮುಟ್ಟಿಸ್ತಾರಲ್ಲ ಮುಟ್ಟಿಸಿ ಇವನಿಗೊಂದು ಚಿನ್ನ ಮುಟ್ಟಿಸ್ತಾ ಆಮೇಲೆ ಹೊಗೆ ಬತ್ತಿಲಿ ಹೊಗೆ ಕೊಡಿ ದೀಪ ಇಡ್ತಾ ಇದ್ದಾರೆ ಕೆಳಗಡೆ ಇಟ್ಕೊಂಡು ಸೊ ಹಾಗೆ ಔಷಧಿ ಕೊಟ್ಟು ಕಳಿಸಿದ್ರಲ್ಲ ನೋಡಿ ಗೈಸ್ ಖಾಲಿನೇ ಮಾಡಿಬಿಟ್ಟಿದ್ದಾರೆ 2-3 ಥರ ಬೇರೆದಿತ್ತದು 2 ಥರದ್ದು ಐತಿ ಇನ್ನೊಂದು ಥರದ್ದು ಖಾಲಿ ಆಗಿ ನೋಡಿ ಫೈನಲಿ ಪೂಜೆ ಮಾಡ್ತಾ ಇದ್ದಾರೆ ನನ್ನ ಮಗ ಮ್ಯಾಗಿ ಆರಿಸ್ಕೊತಾ ಇದ್ದಾನೆ ಬೇಗ ತಿನ್ಬೇಕಂತ ಅವನಿಗೆ ಫ್ಯಾನ್ ಹಾಕ್ಬಿಟ್ಟು ಫ್ಯಾನ್ಗಳಿಗೂ ಜಾಸ್ತಿ ಆಗುತ್ತೆ ಅನ್ಸ ಇದು ಗದ್ದ ಊದಿರೋದು ಆದ್ರೂ ಸೆಕೆ ತುಂಬ ಸೆಕೆ ನಮ್ಮ ಮಕ್ಕಳಿಗೆ
ಸೊ ಫೈನಲಿ ಪೂಜೆ ಎಲ್ಲ ಆಯ್ತು ಗೈಸ್. ಎಳ್ನೀರು ಇಟ್ಬಿಟ್ಟು ಪೂಜೆ ಮಾಡಿದ್ದಾರೆ. ಹಾಗೆ ಅವಲಕ್ಕಿ ಇಟ್ಟಿದ್ದಾರೆ. ಮೊಸರನ್ನ ಇಡಬೇಕಾಗಿತ್ತು, ಮೊಸರನ್ನ ಬೇಡ ಬಿಡಿ ಅಂದ್ಬಿಟ್ಟು ಅವಲಕ್ಕಿ ಇಟ್ಟಿದ್ದಾರೆ. ನಿನ್ನೆ ಮಾಡಿದ ಸಾಂಬಾರಿತ್ತು, ಬೆಳಗ್ಗೆ ಮಾಡಿದ ರೈಸ್ ಇತ್ತು. ಊಟ ಮಾಡ್ತಾ ಇದ್ದೀವಿ ಇವಾಗ. ತರಕಾರಿ ಸಾಂಬಾರು. ಸೊ ಹಾಗೆ ಇಲ್ಲಿ ಒಂದು ಪರೋಟ ಬೇಯಿಸ್ಕೊಟ್ಟಿದ್ದೀನಿ. ನಮ್ದು ಇವತ್ತು ತಿನ್ನಲಿಲ್ಲ ಮ್ಯಾಗಿನ. ನನ್ನ ಮಕ್ಕಳು ಇಬ್ಬರೂ ಮ್ಯಾಗಿ ಆಗಲಿ ಬಿಸ್ಕೆಟ್ ಆಗಲಿ ಈ ಥರ ತಿಂಡಿಗಳು ಏನೇ ಕೊಟ್ಟರು ಬಿಡ್ತಿರಲ್ಲ ಗೈಸ್, ಹಂಗೆ ತಿನ್ನೋರು. ಏನೂ ತಿಂತಿಲ್ಲ. ಎಷ್ಟು ಬೇಜಾರಾಗುತ್ತೆ ಅಂತೀರ. ಜ್ವರ ಬಿಟ್ಟವೇ ಜ್ವರ ಅಂದರೆ ಬಾಯಿ ತಿನ್ನೋಕ್ಕಾಗಲ್ಲ ಅನ್ಸುತ್ತೆ. ನನಗೂ ಹಂಗೆ ಆಗ್ತಿತ್ತು. ಜ್ವರ ಬಿಟ್ಟರು ಒಂದು ವಾರ ತಿನ್ನೋಕ್ಕಾಗ್ತಿರ್ಲಿಲ್ಲ. ಕೈ ಅನ್ನಿ ಅವ್ರಿಗೂ ಹಂಗೆ ಆಗ್ತಿದೆ ಅನಿಸುತ್ತೆ. ಬೇಗ ಹುಷಾರಾದ್ರೆ ಸಾಕು. ಇಬ್ಬರು ಭಯ ನಮ್ಮ ಇವರಿಂದ ಮತ್ತೆ ನಮ್ಮ ನವಿಗೆಲ್ಲ ಆಗ್ಬಿಡುತ್ತು ಅಂತ. ಅದು ಒಂಥರ ಅಂಟು ಕಾಯಿಲೆ, ಒಬ್ಬರಿಂದ ಒಬ್ಬರಿಂದ ಆಗ್ತದೆ. ತುಂಬ ಜನಕ್ಕಾಗಿದೆ, ನಮ್ಮ ಸಬ್ಸ್ಕ್ರೈಬರ್ಗೂ ಆಗಿದೆ. ಎಷ್ಟೋ ಜನ ಕಮೆಂಟ್ ಹಾಕಿದ್ದೀರ, ನಮಗೂ ಆಗಿದ್ದು. ಒಂದು ತಿಂಗಳೆಲ್ಲ ಸಫರ್ ಪಟ್ಟಿದ್ವಿ. ನನ್ನಿಂದ ನನ್ನ ಮಕ್ಕಳಿಗಾಯಿತು ಹಂಗೆ ಅಂತ. ಸೇಮ್ ನಮ್ಮ ಮನೇಲಿ ಅದೇ ಪರಿಸ್ಥಿತಿ. ಆಲ್ಮೋಸ್ಟ್ ಅಲ್ಲೇ ಒಂದು 20 ಡೇಸ್ ಹಾಕಿ ಬಂತು. ಇನ್ನೂ ತೊಂದರೆ ಆಗ್ತಾನೆ ಐತಿ. ಹಾಯ್ ಫ್ರೆಂಡ್ಸ್, ಮಾರ್ನಿಂಗ್ ಲಾಗ್ ಹಂಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆ 7 ಗಂಟೆಗೆ ಎಲ್ಲ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಅಂದ್ಬಿಟ್ಟು. ಅದೇದೋ ಹಣ್ಣಮ್ಮನ ದೇವಸ್ಥಾನ ಅಂತೆ. ನಾನು ಫಸ್ಟ್ ಟೈಮ್ ಹೋಗ್ತಿರೋದು. ಆಮೇಲೆ ಅಲ್ಲಿ ಮೊಸರು, ಅಲ್ಲೇ ಅಂಗಡಿಯಲ್ಲೇ ತೊಗೊಂಡು ಮೊಸರು ಮತ್ತು ಉಪ್ಪು ಕೊಡ್ತಾರೆ. ಉಪ್ಪು ಮೊಸರನ್ನೆಲ್ಲ ಹಾಕಿ ಅಂತ. ಬೇವಿನ ಸೊಪ್ಪು ಅಲ್ಲೇ ಹಾಕಬೇಕಾಯ್ತು. ನಾವು ಒಳಗಡೆನೇ ತೊಗೊಂಡೋಗಿ ಅಲ್ಲಿ ಕೊಟ್ಟು, ಅವ್ರೇನು ದೇವ್ರ ಹತ್ರಕ್ಕೆ ಹಾಕಲಿಲ್ಲ, ಹೊರಗಡೆನೇ ಮಡಿಕೊಂಡಿದ್ರು. ಬೇವಿನ ಸೊಪ್ಪು ಆಮೇಲೆ ಹಾಕ್ತಾರೆ ಏನೋ ಗೊತ್ತಿಲ್ಲ. ಅಲ್ಲೇ ಹಾಕಿದ್ರೆ ಬೆಸ್ಟ್ ಅನಿಸುತ್ತೆ, ದೇವ್ರ ಹತ್ರನೇ. ಒಳಗಡೆ ಅವ್ರ ಕೈಲಿ ಕೊಟ್ಟು ಎಲ್ಲೆಲ್ಲೋ ಹಾಕೋದಕ್ಕಿಂತ ಹೊರಗಡೆ ದೇವ್ರಿತ್ತಲ್ಲ ಅಲ್ಲೇ ಹಾಕ್ಬೇಕಾಯ್ತು ನಾವು ಅನಿಸ್ತಿತ್ತು. ಆಮೇಲೆ ಹೊರಗಡೆ ಹೋದಾದ್ಮೇಲೆ ಸೊ ಫೈನಲಿ ದರ್ಶನ ಆಯಿತು ಗೈಸ್. ಆಚೆ ಕಡೆ ಇದೀವಿ, ಅನುಪಮ ಥಿಯೇಟ್ರ್ ಹತ್ರ ಇದ್ದೀವಿ. ಫೈನಲಿ ದೇವಸ್ಥಾನದಿಂದ ಬಂದು ಗೈಸ್. ಬೇರೆ ಎಲ್ಲೂ ಹೋಗೋಕ್ಕಾಗಲಿಲ್ಲ, ಟಿಫನ್ ಬೇರೆ ಮಾಡಿರಲಿಲ್ಲ, ಅದಕ್ಕೆ ಬಂದು ಬೇಗ. ನಾವು 9:15 ಇವಾಗ. ಬೆಳಗ್ಗೆನೇ ಹೋಗಿದ್ದೆ, ಡ್ಯೂಟಿಯಿಂದ ಬಂದ ತಕ್ಷಣ ಹೋಗಿದ್ದೆ ನಾನು. ನೈಟ್ ಶಿಫ್ಟ್ ಮುಗಿಸ್ಕೊಂಡು ಬಂದೆ. ಫ್ರೆಶ್ ಅಪ್ ಆಗ್ಬಿಟ್ಟು ಹೋಗ್ಬಿಟ್ಟು ಬಂದು ನಮ್ಮ ಮಕ್ಕಳು ಇಬ್ಬರು ಹುಷಾರಾಗ್ತಾರೆ ಅಂತ ಖುಷಿಯಾಗಿದ್ವಿ. ನೋಡಿ ಇಲ್ವಾ, ಏನಿಲ್ಲ ಹಾಂ, ಏನಿಲ್ಲ ಮಗನೇ. ಸೊ ಪೂಜೆ ಮಾಡಿಸ್ಕೊಂಡು ತಾಯ್ತ ಕಟ್ಟಿಸ್ಕೊಂಡು ಬಂದು, ನಾನು ಸೆಕೆಂಡ್ ಟೈಮ್ ಹೋಗಿದ್ದು, ನಮ್ಮ ನವಿ ಫಸ್ಟ್ ಟೈಮು. ಅಣ್ಣಮ್ಮನ ದೇವಸ್ಥಾನ ನೋಡಿರಲಿಲ್ಲ, ಕರ್ಕೊಂಡೋಗಿ ಬಂದು. ಸೊ ಅಲ್ಲಿ ಹಾಗೆ 2 ಬಳೆ ಕೊಟ್ಟರು, ಹಾಗೆ ನಿಂಬೆಹಣ್ಣು ಮತ್ತು ಬಳೆ. ಪೂಜೆ ಏನೋ ಬೇಗ ಆಯಿತು. ಭಾನುವಾರ ಅಲ್ವಾ, ಸ್ವಲ್ಪ ರಶ್ ಇತ್ತು. ಅಷ್ಟು ಜಾಸ್ತಿ ಏನಿರಲಿಲ್ಲ, ಸ್ವಲ್ಪ ಇತ್ತು ಅಷ್ಟು. ಬಾಳೆಹಣ್ಣ ಹುಷಾರಿಲ್ಲ ಮಗನೇ, ತಿನ್ಬೇಡ ನೀನು, ಬೇಡ ಮಗನೇ, ಭಯ ಜ್ವರ ಬಂದುಬಿಡುತ್ತೇನೋ ಅಂತ. ಆಮೇಲೆ ತಿನ್ನೋದು ಬಿಡು, ಆಮೇಲೆ ಓಕೆನಾ ಮಗನೇ, ಆಮೇಲೆ ತಿನ್ನು ಒಂದೆ. ಹಾಂ, ಜ್ವರ ಇಲ್ಲ ಸದ್ಯಕ್ಕೆ, ಆದರೆ ಭಯ ರಾತ್ರಿ ಹೊತ್ತು ಬರುತ್ತಲ್ಲ ಜ್ವರ ಅಂತ. ಶೇರ್ ಮಾಡ್ಕೊಂತೀನಿ ಮಗನೇ, ಒಬ್ಬನೇ ತಿನ್ಬೇಕು. ನೋಡಿ ಗೈಸ್, ಸಂಜೆ ಆಗಿದೆ, ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇಲ್ಲೊಬ್ಬ ಇದ್ದಾನೆ, ಹುಷಾರಾಗಿಲ್ಲ ಇನ್ನು, ಬೆಟರ್. ಓಕೆ. ಸೊ ನಮ್ಮ ನವಿಯವರು ಚಪಾತಿ ಮಾಡ್ತಾ ಇದ್ದಾರೆ. ಆ ಕಡೆ ಪನ್ನೀರ್ ಮಸಾಲ ಮಾಡಿ ಇಟ್ಟಿದ್ದಾರೆ. ವಾವ್, ಸೂಪರ್. ಬೆಳಗ್ಗೆ ಮಧ್ಯಾಹ್ನ ಮಲ್ಕೊಂಬಿಟ್ಟಿದ್ರು ಆಯ್ತಲ್ಲ ಅಂತ. ಇವಾಗ ನೋಡಿ ಬೆವತ್ತು ಹರಿತಾ ಇದ್ದಾರೆ ಆ ಬೇಸಿಗೆಯಲ್ಲಿ. ಆಗಿಲ್ಲ ಅಂದ್ರೂ ಹೆಣ್ಮಕ್ಳು ಮಾಡಲೇಬೇಕಲ್ಲ. ನಾನು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಟೆ, ಪರವಾಗಿಲ್ಲ, ಬೆಟರ್ ಆಗಿದ್ದಾರೆ. ಇವಾಗ ನಾನು ಚಪಾತಿ ಮಾಡ್ತೀನಿ ಬಿಡ್ರಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದಾರೆ. ಸೊ ಇವಾಗ ಇವ್ರು ಒತ್ತುತ್ತಾ ಇದ್ದಾರೆ, ನಾವು ಬೇಯಿಸ್ಕೊಡ್ತೀವಿ ಇವಾಗ. ಓಕೆನಾ? ಹ್ಯಾಪಿ ದಿವಿ, ಅಮ್ಮ ಮಾಡೋ ಅಡುಗೆ ಚೆನ್ನಾಗಿರುತ್ತಾ, ಅಪ್ಪ ಮಾಡೋ ಅಡುಗೆ ಮಾಡೋದು ಚೆನ್ನಾಗಿರುತ್ತಾ? ಅಮ್ಮ ಮಾಡೋದು ಚೆನ್ನಾಗಿರುತ್ತಾ? ಏಕೆ ಏನಂತ ನೋಡಿ ಗೈಸ್, ಮೂಸು ಪನ್ನೀರ್ ಮಾಡಿದಾರಲ್ವಾ, ಸೂಪರಾಗಿ ಗಮ್ಮ ಅಂತಿದೆಯಂತೆ. ಗಮ್ಮ ಅಂದೈತಾ? ಸರಿ, ಓಕೆ. ಖುಷಿ, ನಮ್ಮ ಖುಷಿ ತಿಂತಾನ ಬಿಸ್ಕೆಟ್ ಅಂತ ತಂದ್ಕೊಟ್ರೆ ಗೈಸ್. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಅದಕ್ಕೋಸ್ಕರ ಈ ಬಿಸ್ಕೆಟ್ ಯಾರೋ ತಿನ್ನಲೆ ಅಂತ ತಂದ್ಕೊಟ್ರೆ ನಮ್ಮ ದಿವಾನಕ್ಕೆ ಇದ್ಕೊಂಡು ತಿಂದ. ನಮ್ಮ ನವಿ ತುರುಕ್ಬಿಟ್ಟಿದ್ದಾರೆ ಬಾಯಿಗೆ, ತಿಂದಿಲ್ಲ ಹಂಗಾರೆ, ಚೂರೇ ತಿಂದಾನೆ. ಬೆಳಗ್ಗೆಯಿಂದ ಬರೀ ಹಾಲು ಕುಡ್ಕೊಂಡವನೆ. ಸೊ
ಸೊ ಇವನು ಏನು ತಿಂತಾನೆ ಅದನ್ನೇ ಕೊಡೋಣ ಅಂದ್ಕೊಂಡು ಕೊಡ್ತಾಯಿದ್ವಿ, ತಿಂತಿಲ್ಲ. ಬಿಸ್ಕೆಟ್ ಆದ್ರೂ ತಿನ್ನಲಪ್ಪ ಪಾಪ, ಬೆಳಗ್ಗೆಯಿಂದ ತಿಂದಿಲ್ಲ, ಹಂಗೆ ಇದೆಯಾ. ಹಾಲಲ್ಲೇ ಜೀವ ಇರೋದೀಗ ಒಂದು, ಹಂಗೈತಿ. ಏನಂತ ಫ್ರೆಂಡ್ಸ್, ನಾನ್ ಕೊಡ್ತೀನಿ, ಅದಿನ್ನೂ ಆಗ್ಬೇಕು, ಸೈಲೆಂಟ್ ಆಗಿರ್ಬೇಕು. ಓಕೆ, ಏನ್ ಗೊತ್ತಾ ಫ್ರೆಂಡ್ಸ್, ನಾವು ಅವತ್ತು ಊರ್ಗೆ ಹೊರಟಿದ್ದು. ತುಂಬಾ ಅಂದ್ರೆ ತುಂಬಾ ಕಷ್ಟ, ಮನೇಲಿ ತುಂಬಾ ಅನುಭವಿಸಿದ್ದು. ಅಂದ್ರೆ ನಾವು ಅಪ್ಪ ಬಂದಿದ್ದಿನ ನಂಗೆ ಬೇಜಾರಾಗ್ತಿತ್ತು, ಇವ್ರ ಹತ್ರ ಆಗಿದ್ದು ಯಾವತ್ತೂ ನೋಡಿರ್ಲಿಲ್ಲ. ಒಂಥರ ನಂಗೆ ತುಂಬಾ ಟೆನ್ಷನ್ ಅಲ್ಲಿ ಇದೆ, ಏನಾಗುತ್ತಪ್ಪ ಏನಪ್ಪ. ಮನ್ಗಿತವನ್ನೇ ನೀರು ಮಾತ್ರ ಎಲ್ಲ ಹಾಕ್ಸ್ಕೊತಿರಲ್ಲ, ನಂಗೆ ತುಂಬಾ ಭಯ ಇತ್ತು. ಬೆಳಗ್ಗೆನೆ ಎದ್ದು 5 ಗಂಟೆಗೆ ಎದ್ದು ರೆಡಿಯಾಗಿ ಹೊರಡಿ ಅಂತ ಹೇಳಿತ್ತಪ್ಪ. ಎಲ್ಲ ರೆಡಿ ಮಾಡ್ಕೊಂಡು ಹೊರಡ್ತಾ ಇದೀವಿ. ನಮ್ಮ 2 ಮಕ್ಳಿಗೂ ರಾತ್ರಿ ನಿದ್ದೆ ಇರಲಿಲ್ಲ, 12 ಗಂಟೆಗೆ ಮನ್ಗಿದ್ದು. ಮತ್ತೆ ಬೆಳಗ್ಗೆ ಬೇಗ ಎಳ್ಸಿದ್ನಲ್ಲ, ಇಬ್ರು ಅಳ್ತವ್ರೆ. ಎದುರುಗಡೆ ಅಪಾರ್ಟ್ಮೆಂಟ್ ಅಲ್ಲಿ ಇರೋರು ಏನ್ ಅನ್ಬೇಕು, ಅಲ್ಲೇ ಇದಾರೆ, ಮಕ್ಳು ಸುಧಾರ್ಸಕ್ಕಾಗಲ್ವ ಇವ್ರ ಕೈಲಿ ಅಂತ ಹೇಳೋರು. ನಾನ್ ಕೇಳಿಸ್ಕೊಂಡಿದ್ರೆ ಅಲ್ಲೇ ಉಗ್ದಿರುವೆ. ಮಕ್ಳು ಸಾಕಿರೋರು ಯಾವತ್ತೂ ಹತ್ರ ಮಾತಾಡಲ್ಲ. ಮಕ್ಳು ಏನೇ ಸಮಾಧಾನ ಮಾಡ್ಲಿ, ನಿದ್ದೆಲಿ ಎದ್ದು ಬಿಟ್ರೆ ಏನೇ ಸಮಾಧಾನ ಮಾಡ್ರು ಸಮಾಧಾನ ಆಗಲ್ಲ. ಮಕ್ಳಿರೋ ಮನೆ ಮಕ್ಳು ಸಾಕಿರ್ತಾರಲ್ಲ ಅಂತವ್ರಿಗೆ ಗೊತ್ತಿರ್ತದೆ ಏನ್ ಕಷ್ಟ ಏನು ಅಂತ ಅನ್ಬಿಟ್ಟು. ಇವಾಗ ಅವನಿಗೆ ಸುಮ್ಮನಿರು ಅಂತ ನಾನು ಹೇಳ್ದೆ, ಸುಮ್ನಿರ್ತಾನ, ಇರಲ್ಲ. ಮಕ್ಳು ಅಂದ್ಮೇಲೆ ಹಂಗೇನೆ. ಅದಕ್ಕೆ ನಾವು ಆ ರೀತಿ ಮಾತಾಡಿದ್ರೆ ಟೆನ್ಷನ್ ಅಲ್ಲೂ ಐತೆ, ನಮ್ಮ ಮಕ್ಳು ಬೇಜಾರಾಗ್ತೈತೆ. ಅದ್ರ ಬೈತವ್ರಲ್ಲ ನನ್ ಮಗ್ಳಿಗೆ ಅಂತ ಅನ್ಬಿಟ್ಟು ನನ್ಗೂ ಬೇಜಾರಾಗ್ತಿತ್ತು. ನಮ್ಮ ಅಪ್ಪ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಹೇಳ್ತಿದ್ರು, ಅದನ್ನ ಹೇಳ್ಕೋಬೇಕು ಅಂತ ಹೇಳಿದೆ. ಏನೋ ಟೆನ್ಷನ್, ಏನೋ ಯೋಚನೆ. ಪಾಪ ಹೆಂಗ ಆಯ್ತು ನೋಡ್ಬೋದು. ಏನು ತಿಂದ ಯಾಕಮ್ಮ ಏನು ತಿಂದಿಲ್ಲ ಅಂತ ನಾನು ಅವ್ನಿಗೆ ಹೇಳ್ತಿದ್ದೆ. ಇವನು ನಾನೇನು ತಿಂದಿಲ್ಲ ಅಮ್ಮ, ಖುಷಿ ತಿಂದಿಲ್ಲ. ಖುಷಿ 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 ಮಕ್ಕಳು ಖುಷಿನೇ ಇಲ್ಲ ಗೈಸ್, ಹಂಗಾಗ್ಬಿಟ್ಟಿದೆ. ಖುಷಿ ಖುಷಿ ಬೇಬಿ ಕಳ್ಳ, ನಿನ್ನ ಮಕ್ಕಳದಲ್ಲಿ ಚೆನ್ನಾಗೈತೆ ನಗು. ನೋಡು ನೋಡು, ಅವನ್ಗೆ ಅವ್ನ ಫೇಸ್ ಕಟ್ ಆಗಿ ತೋರಿಸ್ಬೇಕಂತೆ. ಇವನ್ ಮುಖ ನೋಡ್ಬೇಕಂತ. ನೋಡ್ಕೊಳಪ್ಪ ರೀ, ಕೇಳಿ ಹುಷಾರಾಯ್ತಾ ಅಂತ. ಹುಷಾರಾದ ಇಲ್ಲ ಮತ್ತೆ ಹುಷಾರಾದೆ ಅಂತ ಹೇಳ್ದಂಗೆ ಔಷಧಿ ಹಾಕ್ತಾರೆ ಅನ್ಬಿಟ್ಟು ಜ್ವರ ಇಲ್ಲ, ನೋವು ಇಲ್ಲ. ಇವಾಗ ಹುಷಾರಾ? ಓಕೆ. ನೋ ಇಸ್ಕೂರ ನೋವರ್ದಲ್ಲಿ ಇನ್ನೇನಾಗ್ತದೆ. ಅವನೇ ಇಸ್ಕೊಂಡ್ಬಿಟ್ಟು ಅಂತವನೇ. ಅಲ್ಲೋಡಿ ಕ್ರಿಕೆಟ್ ಎಷ್ಟು ಚೆನ್ನಾಗಿ ಬರ್ತೈತೆ. ಹಣ್ಣು ಅಲ್ಲ ಬಂದದು ಪಪ್ಪಾಯ. ಇಷ್ಟ ತಕ್ಕ ಗಾಯ್ಸ್ ಹೇಳ್ಕೊಂಡಿದ್ದ ಅವನೇ ವಿಡಿಯೋ ಮಾಡ್ತಿರೋ ಸೌಂಡಿಗೆ ಸೈಲೆಂಟ್ ಆಗ್ಬಿಟ್ಟ. ಹೇಳಪ್ಪ ಇವಾಗ ಏನೇನು ಹೇಳ್ತಿದ್ದೆ ಹೇಳು. ಆಪಲ್ಲು ಹೇಳು. ಗಾಡಿ, ಹಾಂ, ಬೈಕ್ ಬೈಕ್, ಪೊಲೀಸ್ ಗಾಡಿನಾ? ಬಸ್ ಬಸ್ ಕಾರು ಅಲ್ಲ ಅಲ್ಲ, ಆಂಬ್ಯುಲೆನ್ಸ್ಗೆ. ಸೈಕಲ್, ಕೆಳಗಡೆ ಸೈಕಲ್. ಸ್ಕೂಟರ್. JCB, ಕ್ರೇನ್. ಅದು ಏರೋಪ್ಲೇನ್. ಟ್ರೈನ್ ಗುಡ್ಡು ಗುಡ್ಡು ಅಂತ ಹೋಗುತ್ತಂತೆ. ಇಲ್ಲಿ ಚಪಾತಿ ಬಿಟ್ಬಿಟ್ಟು ಹೋಗಿದ್ದೀನಿ ಹಂಗೆ ಆಟ ಆಡಕ್ಕೆ. ಹಾಂ, ಕೈ ಸುಡುತ್ತೆ ಬಂಗಾರ. ಇಂಥವೆಲ್ಲ ನನಗೆ ಎಲ್ಲ ಯಾವ ಸುಡ್ಕೊಂಡಾಗ ಗೊತ್ತಾಗುತ್ತೆ ನೋಡಿ. ಸೀಟ್ ಜಾಸ್ತಿ ಹಾಕ್ಬೇಡ ಅಂತ ಹೇಳ್ತೀನಿ, ಕೇಳಲ್ಲ. ಈ ಸಂಧಿಗೆ ಬರ್ಬೇಕಾ ನೀನು? ಆ ಕಡೆ ಎಲ್ಲರೂ ಹೋಗಕ್ಕಲ್ವಾ? ಅದು ನೀನು ಅಮ್ಮ ಅಂತಂದು ಹಾಕಮ್ಮ. ನಂಗೆ ಹಾಕಕ್ಕೆ ಬರಲ್ಲ. ಎಲ್ಲ ಇದು ನಾನೇ ಮಾಡ್ಕೋಬೋದು. ಆಯ್ತು ಮಾಡಿ ಒಂದು ಹಾಕ. ಹಾಂ, ಅದು ತಾತ ಅಜ್ಜಿ.
ಈ ಅಂತೆ 1 2 3 ಮೊನ್ನೆ ಹೇಳ್ಕೊಡ್ತಿದ್ದೆ ಫ್ರೆಂಡ್ಸ್. ಇವಾಗ ಬಿಟ್ಬಿಟ್ಟಿದ್ಯಾ? ಅಂದ್ರೆ ಇವ್ರು ಹುಷಾರಿಲ್ದಾಗಿಂದ ಬಿಟ್ಬಿಟ್ಟಿದೀನಿ. ಅದಕ್ಕೆ ಏನು ಕಲ್ತಿಲ್ಲ, ಎಲ್ಲ ಮಾಡ್ಕೊಂಡು ಕಲ್ತಿರೋದು. ಪನ್ನೀರ್ ರೆಡಿ ಆಗಿದೆ. ತೊಳಿತಿರೋದು ಮುಚ್ಚಳ ಮುಚ್ಚಿದ್ದಲ್ಲ. ಓಕೆ ಗೈಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್.